ಮಾತಾಡ್ಬಾರ್ದು ಬಂದು ಎಷ್ಟು ಬೇಕು ಅಷ್ಟೇ ಪಾರ್ಟಿ ಅಂತ ನನ್ಗೆ ನಿಲ್ತಿದ್ದಿ ನೀನೇ ಹೋಗು ನೀನು ಶಾರ್ಟ್ ನಾನು ಹೋಗಿ ಇವಾಗ ಇವ್ರನ್ನ ಅದರಲ್ಲಿ ಒಬ್ಬ ಅಲ್ಲಿ ನಮ್ಮ ಕಾರ್ಮಿಕ ಅಲ್ಲಿ ಮೇಸ್ತ್ರಿ ಆಗಿರ್ತಾನೆ. ಅವನು ಅಲ್ಲಿ ಆಳುಗಳನ್ನ ಬಿಟ್ಟಿರ್ತಾನೆ. ಆ ಜಾಗದ ವಿಚಾರದಲ್ಲಿ ಅವನು ನೋಡ್ಕೊಬರೋಣ ಅಂತ ಹೋಗಿದ್ದಾರೆ. ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವ್ರು ಹೋಗಿದ್ದಾರೆ, ಇವರು ನಮ್ಮ ವಿರುದ್ಧ ಮಾತಾಡಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಹನುಮಯ್ಯ ಮತ್ತು ಅವರ ಮಗ ಮಹೇಶ್ ಏನು ಇದು ರೌಡಿಸಮ್ ಇದಿರಲ್ಲ, ಇವರು ಒಬ್ಬ ರೌಡಿ ಯಾರು ಇವರು KRS ಆಸ್ಪತ್ರೆ ಶ್ರೀನಿವಾಸ್ ಅವ್ರ ತಂದೆ ಮತ್ತು ಅವ್ರ ತಮ್ಮ ಇವ್ರದ್ದು ಇದೇ ಚಾಳಿ KRS ಆಸ್ಪತ್ರೆ ಅವ್ರದ್ದು. ಇವ್ರದ್ದು ಒಂದಲ್ಲ ಕೇಸ್ ಇರೋದು, ಬರೀ ಇದೇನೆ. ಈ KRS ಆಸ್ಪತ್ರೆ ಅವರು ಏನು ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತನ ಮೇಲೆ ನೀನು ಯಾವನು ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಜಾತಿ ನಿಂದನೆ ಮಾಡಿ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಸರ್. ಒಬ್ಬ ವ್ಯಕ್ತಿನ ಅದು ವಿಚಾರ ಏನೇ ಆಗಿರಲಿ, ಏನು ನಡೀತಿದೆ ಅಂತ ಕೇಳೋಕ್ಕೆ ಹೋಗಿರೋಂಥ ವ್ಯಕ್ತಿನ ಅಟ್ಟಾಡಿಸ್ಕೊಂಡು ಹೊಡೆಯೋಂಥದ್ದು ಏನು ಸರ್? ಇವ್ರದ್ದು ರೌಡಿಸಮ್ ಆಗ್ಬಿಟ್ಟಿದೆ ಸರ್. ಸರ್ ಹೇಳ್ತಿಲ್ವಾ, ಇವ್ರದ್ದು ನಾನು ಒಂದ್ಸಲಿ ಹೇಳಿದ್ದೆ, ಇಡೀ ನಮ್ಮ ನೆಲಮಂಗಲ ಗ್ರಾಮಾಂತರ ಜಿಲ್ಲೆಯಲ್ಲಿ ಬೌನ್ಸರ್ ನಿಟ್ಕೊಂಡಂಥ ಏಕೈಕ ಆಸ್ಪತ್ರೆ ಅದು KRS ಆಸ್ಪತ್ರೆ. ಆ ಆಸ್ಪತ್ರೆಯವರೇ ಇವತ್ತು ಅದೇ ಸೇಮ್ ಬೌನ್ಸರ್ ಕೈಲಿ ಇವತ್ತು ನಮ್ಮ ಕಾರ್ಯಕರ್ತನ ಮೇಲೆ ಮತ್ತು ಆ ಹನುಮಯ್ಯ ಮತ್ತು ಅವರ ಮಗ ಮಹೇಶ್ ಇವರಿಬ್ಬರು ಸೇರಿಕೊಂಡು ನಮ್ಮ ಕಾರ್ಯಕರ್ತನಿಗೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿ ಕಳಿಸಿದ್ದಾರೆ ಸರ್. ಅವರೇ KRS ಅಂತಂದರೆ ಅವರು ಗೊತ್ತಿರೋರಲ್ವಾ, ಅವ್ರದ್ದು ಏನೊಂದು ವಿಚಾರ ಇದೆ, ಅವ್ರ ಮುಖ ಪರಿಚಯ ರೌಡಿಸಮಲ್ಲಿ ಅವ್ರದ್ದು ಮುಖ ಪರಿಚಯ ಎಲ್ಲರಿಗೂ ಇದೆ ಸರ್. ಶ್ರೀನಿವಾಸ್ ಅವ್ರ ತಮ್ಮ, ಶ್ರೀನಿವಾಸ್ ತುಂಬ ಹೆಸರಿದೆ, ಅವ್ರದ್ದು ರೌಡಿ ಅಂತಲೇ ಹೆಸರಿದೆ, ಡಾಕ್ಟರ್ ರೌಡಿ ಅಂತ. ಶ್ರೀನಿವಾಸ್ ಅವ್ರ ತಮ್ಮ ಮಹೇಶ್ ಮತ್ತು ಅವರ ತಂದೆ ಹನುಮಯ್ಯ ಸರ್. ಅದನ್ನೇ ಹೇಳ್ತಿರೋದು, ಪೊಲೀಸ್ ಎದುರುಗಡೆ ಒಬ್ಬ ಪೊಲೀಸ್ ಇರುವಂಥ ಆ ಪೊಲೀಸ್ ಅವರು ಅಲ್ಲಿ ಘಟನೆ ಇಬ್ಬರು ಇರ್ತಾರೆ, ಆ ಪೊಲೀಸ್ ಅವರು ಘಟನೆ ತಡೆಯೋಕ್ಕೆ ಅಂತ ಹೋಗಿರ್ತಾರೆ. ಆದರೆ ಅವರ ಸಹಚರರು ಹನುಮಯ್ಯ ಮತ್ತು ಮಹೇಶ್ ಅವರ ಸಹಚರರು ತುಂಬ ಜನ ಇರೋ ಕಾರಣ ನಮ್ಮ KRS ಪಕ್ಷದ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಸರ್. ಜಾತಿ ನಿಂದನೆ ಮಾಡೋವಂಥದ್ದು ಏನು ಸರ್? ದಲಿತ ನೀನು ಯಾಕೆ ಬಂದಿದ್ಯಾ ಅಂತ ಕೆಟ್ಟ ಮಾತಲ್ಲಿ ವಿಡಿಯೋ ಇದೆ, ಕೆಟ್ಟ ಮಾತು ಬೈಯಲ್ಲ ಅಂಥದ್ದೇನಿದೆ ಸರ್? ಒಡಿಯೋ ಅಂಥದ್ದೇನು? ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ಜನ ಸೇರಿಕೊಂಡು ಒಡಿಯೋ ಅಂಥದ್ದಂದರೆ ಎಲ್ಲಿಗೆ ಬಂತು? ದೊಡ್ಡವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಇವ್ರ ವಿಚಾರಣೆಗಳೇ ಗೊತ್ತಿರಲ್ಲ, ಕೆಲವೊಂದು ವಿಚಾರಗಳನ್ನೇ ಪಾಪ ಅವ್ರಿಗೆ ಗೊತ್ತಿರಲ್ಲ. ದೊಡ್ಡವ್ರ ಹೆಸರು ಹೇಳ್ಕೊಂಡು ಇವ್ರು ಇಲ್ಲಿ ಅಮಾಯಕರಿಗೆ ಜನರಿಗೆ ಹೆದರಿಸ್ತಾರೆ. ನಮ್ಗೆ ಅವ್ರಿಗೆ ಗೊತ್ತು, ನಮಗೆ ಇವ್ರಿಗೆ ಗೊತ್ತು, ಇವ್ರದೆಲ್ಲ ಅದೇ ಚಾಳಿ. ಇದು ಇವತ್ತಿಂದ ಅಲ್ಲ, ಅವತ್ತಿಂದನೂ ನಡ್ಕೊಂಡ್ಬಂದಿರೋಂಥ ಚಾಳಿ ಸರ್. ತಲೆ ಮೇಲೆ ಚಪ್ಪಡಿ ಎಲ್ಲ ಅಲ್ಲಿ ಪೊಲೀಸವರು ಇರಲಿಲ್ಲ ಅಂತಂದಿದ್ರೆ ತಲೆ ಮೇಲೆ ಚಪ್ಪಡಿ ಎತ್ತಾಕಿ ಇವತ್ತು ಕೊಲೆನೂ ಆಗೋಗಿರೋದು. ಬಟ್ ಅಲ್ಲಿ ಪೊಲೀಸವರು ಇರೋ ಕಾರಣ, ವಿಡಿಯೋ ಆಗ್ತಿರೋ ಕಾರಣ ಸುಮ್ಮನೆ ಇದ್ದಾರೆ. ಪೊಲೀಸವರು ಇದ್ದು ವಿಡಿಯೋ ನಡೀತಾ ಇದೆ ಅಂತ ಗೊತ್ತಿದ್ದು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ, ಅದು ಅಟ್ಟಾಡಿಸ್ಕೊಂಡು 4-5 ಜನ ಸೇರಿಕೊಂಡು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಸರ್. ಅದೇ ನಮಗೆ ಕಾಡ್ತಿರೋವಂಥ ಪ್ರಶ್ನೆ. ಒಂದಲ್ಲ, ಒಂದಾಗಿದ್ರೆ ಸರ್ವೇ ಸಾಮಾನ್ಯ ಲೋಕಾರೂಢಿ ಆಗತ್ತೆ ಬಿಡಿ ಅಂತ ಹೇಳ್ಬೋದು. KRS ಆಸ್ಪತ್ರೆಗಳ ಮೇಲೆ ಒಂದಲ್ಲ ಹಲವಾರು ಕೇಸ್ಗಳಿದ್ದು, ಹಲವಾರು ಸೆಟ್ಲ್ಮೆಂಟ್ಗಳು ನಡೆದಿದ್ದು, ಅವರು ತಪ್ಪಿಸ್ಕೊಂಡು ಮೊನ್ನೆನೂ ಕೂಡ ತಪ್ಪಿಸ್ಕೊಂಡು ಹಿಂದೆಗಡೆ ಗೇಟಿಂದ ತಪ್ಪಿಸ್ಕೊಂಡು ಹೊಡೋಗಿದ್ರು ಯಾವುದೋ ಒಂದು ದುಡ್ಡಿನ ವಿಚಾರಕ್ಕೆ. ಈ ರೀತಿಯಾದಂಥ ಆಸ್ಪತ್ರೆಯ ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ, ಅದು ಹೆಂಗೆ ವೈದ್ಯನೋ ನನಗಂತೂ ಗೊತ್ತಿಲ್ಲ, ಅವ್ರು ಓದಿದಾರೋ ಓದಿಲ್ವೋ ನನಗೆ ಅದು ಗೊತ್ತಿಲ್ಲ. ಬಟ್ ಯಾಕಂತಂದರೆ ನಾವು ಡಾಕ್ಟರ್ಗಳನ್ನ, ಸುಮಾರು ಜನ ಡಾಕ್ಟರ್ಗಳನ್ನ ನೋಡಿದ್ದೀನಿ, ತುಂಬ ಸ್ಮೂತಾಗಿ ಮಾತಾಡ್ಸೋದು, ಏನಾಗಿದೆ ಎತ್ತಾಗಿದೆ ಹೇಗೆ ಅಂತ. ಬಟ್ ಇವ್ರು ಹಂಗಲ್ಲ, ಹೋಗಿದ ತಕ್ಷಣ ಏನೋ ಹೇಗೆ ಅಂತ ದುರಾಂಕಾರದಿಂದ. ಮತ್ತು ಇವ್ರದ್ದು ಒಂದಲ್ಲ ಸರ್, ಒಂದಾಗಿದ್ದಿದ್ರೆ ಲೋಕಾರೂಢಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ಬೋದು. KRS ಆಸ್ಪತ್ರೆಯವರ ರೌಡಿಸಮ್ ಇವತ್ತಿಂದ ನಡೀತಾ ಇಲ್ಲ. ಆಸ್ಪತ್ರೆ ಓಪನ್ ಆದಾಗಿಂದನೂ ಹಲವಾರು ವಿಚಾರಗಳು ಮೀಡಿಯಾದಲ್ಲಿ ಕೂಡ ಬಂದಿದೆ, ಪೇಪರ್ನಲ್ಲಿ ಬಂದಿದೆ. ಆಮೇಲೆ ನಮಗೂ ಕೂಡ ವೈಯಕ್ತಿಕವಾಗಿ ಗೊತ್ತಿದೆ, ವೈಯಕ್ತಿಕವಾಗಿ ನನಗೆ ಗೊತ್ತಿದೆ, ಪರ್ಸ್ನಲ್ ಬಿಡಿ, ಅವರ ವೈಯಕ್ತಿಕವಾಗಿ ಅವರು ಮತ್ತು ಅವರ ಆಸ್ಪತ್ರೆಯ ರೌಡಿಸಮ್ ಮತ್ತು ಅವರ ಅಣ್ಣ ತಮ್ಮಂದಿರ ರೌಡಿಸಮ್ ಏನು ಅಂತ ಇಡೀ ನೆಲಮಂಗಲ ತಾಲೂಕಿಗೆ ಗೊತ್ತಿದೆ ಸರ್. ಅರುಣ್ ಕುಮಾರ್.